ಇದು ಫ್ರೈಡೇ ಫುಲ್ ಡೇ ಶಾರ್ಟ್ ವಿಡಿಯೋ ಆಗಿರುತ್ತೆ. ಸೊ ಇವತ್ತು ಬೆಳಗಿನ ತಿಂಡಿಗೆ ಬಾಸ್ಮತಿ ರೈಸ್ ಹಾಕಿ ಒಂದು ಫ್ರೈಡ್ ರೈಸ್ ಮಾಡ್ಕೊಂಬಿಡೋಣ ಅಂತ ರೆಡಿ ಮಾಡ್ಕೊತಿದ್ದೆ. ನಾನು 3 ಲೋಟ ಆಗುವಷ್ಟು ಬಾಸ್ಮತಿ ರೈಸ್ನ ಚೆನ್ನಾಗಿ ತೊಳ್ಕೊಂಡು ಎತ್ತಿಟ್ಕೊಂಡಿದ್ದೆ. ಒಂದು ಕಡಾಯಿ ಇಟ್ಟು ಅದಕ್ಕೆ 3 ಲೋಟ ಆಗುವಷ್ಟು ನೀರು ಹಾಕಿ ಒಂದು ಅನಾನಸು ಒಂದು ಏಲಕ್ಕಿ ಹಾಕಿ ಚೆನ್ನಾಗಿ ಕುದಿ ಬಂದಮೇಲೆ ಬಾಸ್ಮತಿ ರೈಸ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ, ಕಟ್ ಮಾಡಿರುವಂಥ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಕಟ್ ಮಾಡಿಕೊಂಡಿರುವಂಥ ವೆಜಿಟೇಬಲ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದು ನಾವು ಫ್ರೈಡ್ ರೈಸ್ ಮಾಡಬೇಕಂದ್ರೆ ದೊಡ್ಡ ಪಾತ್ರೆನೇ ಇಟ್ಟಿರಬೇಕು. ಅದ್ರ ಜೊತೆಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಎಲ್ಲ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ತಿಂಡಿ ಎಲ್ಲ ಮುಗಿಸ್ ನಂತರ ನನ್ನ ಮಗಳಿಗೆ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ. ಹಾಗೆ ಮಧ್ಯಾಹ್ನ ಊಟನೂ ಕೊಟ್ಬಿಡೋಣ ಅಂತ ಊಟ ಕೊಡೋಕ್ಕೆ ಸ್ಕೂಲ್ ಹತ್ರ ಹೋಗಿದೆ. ಸೊ ನನ್ನ ಮಗಳು ಯೂನಿಫಾರ್ಮ್ ಎಲ್ಲ ತುಂಬಾ ಗಲೀಜು ಮಾಡ್ಕೊಂಡಿರ್ತಾಳೆ ನೋಡಿ. ಮಧ್ಯಾಹ್ನ ಹೊತ್ತಿಗೆ ಎಷ್ಟು ಗಲೀಜು ಮಾಡ್ಕೊಂಡಿರ್ತಾಳೆ. ಹಾಗೆ ಊಟ ತಿಂಡಿ ಎಲ್ಲ ಅವಳಿಗೆ ಕೊಟ್ಬಿಟ್ಟು ಹಾಗೆ ರೇಷನ್ ಎಲ್ಲ ಸ್ವಲ್ಪ ಖಾಲಿಯಾಗಿ ಬಿಟ್ಟಿತ್ತು. ಡಿಮಾರ್ಟಿಗೆ ಹೋಗಿ ತೊಗೊಂಬಂದ್ಬಿಡೋಣ ಅಂತ ಹಾಗೆ ಗಾಡೀಲೇ ಹೊರಟ್ವಿ. ನಮ್ಗೆ ಹತ್ರ ಅಂತಂದರೆ ಡಿಮಾರ್ಟೇ. ಸೊ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಅಂದ್ಕೊಂಡು ನಿಮ್ಮ ಮನೆ ಹತ್ರ ಇಲ್ಲದಿದ್ದರೆ ಅಲ್ಲಿ ಹೋಗಿ ಪ್ರತಿಯೊಂದು ರೇಷನ್ನು ನಿಮಗೆ ಹೊರಗಡೆ ಸಿಗೋ ಅಂಗಡಿಗಿಂತ ಇಲ್ಲಿ ತುಂಬಾ ಚೀಪಾಗಿ ಸಿಗುತ್ತೆ. ಬಟ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನನ್ನ ಮಗಳ ಬರ್ತ್ಡೇ ಬರ್ತಿದೆ. ನನ್ನ ಮಗಳು ಇಲ್ಲೇ ಚಾಕ್ಲೇಟ್ ತೊಗೊಂಡ್ಲು. ಹಾಗೆ ಇದು ಚೆನ್ನಾಗಿದೆ ಚಾಕ್ಲೇಟು. ಸೊ ಇದನ್ನೇ ಒಂದು ಬಾಕ್ಸ್ ತೊಗೊಂಡೆ ನಾನು. ಅಲ್ಲಿಂದ ರೇಷನ್ ಎಲ್ಲ ತೊಗೊಂಡು ಸೀದಾ ಮನೆಗೆ ಹೊರಟ್ವಿ. ನನ್ನ ಮಗಳು ಗಾಡಿಲೇ ತುಂಬ ತರಲೆ ಮಾಡ್ತಾಯಿದ್ಲು. ನಾನು ಕೂತ್ಕೊಳ್ಳೋಕ್ಕೆ ಬಿಡ್ತಿರ್ಲೆ ನೋಡಿ. ತುಂಬಾ ತರಲೆ ಮಾಡ್ತಾಳೆ ನನ್ನ ಮಗಳು. ಸೊ ಅಲ್ಲಿಂದ ಮನೆಗೆ ಹೋಗಿ ಏನಾದರೂ ಅಡುಗೆ ಮಾಡಿಬಿಡೋಣ ಬೇಗ ಬೇಗ ಅಂದ್ಕೊಂಡು ಸಿಂಪಲಾಗಿ ಏನಾದರೂ ಉಪ್ಸಾರು ಮುದ್ದೆ ಮಾಡ್ಕೊಂಬಿಡೋಣ ಅಂತ ಉಪ್ಸಾರು ಮುದ್ದೆ ಮಾಡಿಕೊಂಡೆ. ಹಾಗೆ ಅದ್ರ ಜೊತೆಗೆ ಬಜ್ಜಿನೂ ಮಾಡಿದ್ದೆ. ನನ್ನ ಮಗಳೇ ತರಕಾರಿ ಎಲ್ಲ ಸ್ವಲ್ಪ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಟ್ಲು. ಬೇಡ ಬೇಡ ಅಂದ್ರೂ ಕಟ್ ಮಾಡಿಕೊಟ್ಲು. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್